ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಬಾಸುಮತಿ ರೈಸಲ್ಲಿ ಪಲಾವ್ ಮಾಡ್ತೀನಿ. ಆ ಪಲಾವ್ಗೆ ಬೇಕಾದಂತಹ ಪೌಡರ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡಿ ಅದಕ್ಕೆ ಒಂದು ಪಾನ್ನ ಇಟ್ಟು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ 4 ಅಥವಾ 5 ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕಬೇಕಾಗುತ್ತೆ. ಚಕ್ಕೆ ಲವಂಗ ಕೂಡ 2 ಪೀಸಷ್ಟು ಹಾಕಬೇಕಾಗುತ್ತೆ. ಅನಾನಸ್ ಹೂವು ಒಂದು 3 ಹಾಕ್ತಿದ್ದೀನಿ. ಮತ್ತು ಶಾಹಿ ಜೀರ ಕೂಡ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು. ಮತ್ತು ಕಲ್ಲು ಹೂವು ಮತ್ತು ಜಾಪತ್ರೆ ಅಂತ ಸಿಗುತ್ತೆ, ಜಾಪತ್ರೆನೂ ಕೂಡ ಹಾಕ್ತಿದ್ದೀನಿ. ಅದೆಲ್ಲ 2 ಪೀಸ್ ಅಥವಾ 3 ಪೀಸ್ ಆದರೆ ಸಾಕು. ನಂತರ ಅದಕ್ಕೆ ಬಿಳಿ ಎಳ್ಳನ್ನ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಕೊಬ್ಬರಿ ತುರಿನ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ರೋಸ್ಟ್ ಅಂದರೆ ಫುಲ್ಲು ರೋಸ್ಟ್ ಬೇಡ, ಒಂದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು 2 ನಿಮಿಷ ಅರಿಶಿನ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಂಡಿದ್ದಾಗಿದೆ. ಇದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈ ಪೌಡರು ಕೈಗಿನಲ್ಲಿ ತೊಗೊಂಡಾಗ ಆಯಿಲ್ ಫೀಲ್ ಬರಬೇಕು. ನೋಡಿ, ಈ ಪೌಡರ್ ಕೂಡ ರೆಡಿ ಇದೆ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.